ರಾಗಿ ಗೊತ್ತು, ದೇವೇಗೌಡರು ಗೊತ್ತು. ಅದಕ್ಕೆ 90 years ಅಲ್ಲೂ 90 ಡಿಗ್ರಿ ಉಲ್ಟಾ ನಿಂತ್ಕೊಂಡು ಯೋಗಾಸನ ಮಾಡೋ ಕೆಪಾಸಿಟಿ ಅವ್ರಿಗಿದೆ. ಇವಾಗ ಸೆಲೆಬ್ರಿಟೀಸ್ಗೆ ರಾಗಿ, ನಿಮ್ಗೆಲ್ಲ ಮ್ಯಾಗಿ ತಿನ್ರಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರ. ಅದರಿಂದ ನೀವು ಊದ್ಕೊಂತೀರಾ, ಅವರು ಸಣ್ಣ. ರಾಗಿ ಕ್ಯಾಲ್ಸಿಯಂ ಅಲ್ಲಿ ಬಾಸ್, ಅದಕ್ ಬಿಗ್ ಬಾಸ್ ನಮ್ ದೇವೇಗೌಡರು. ಅವರೇ ರಾಗಿನ ಇಂಡಿಯಾ ಫುಲ್ ಫೇಮಸ್ ಮಾಡಿದ್ದು. ನಾವು ಹೈಯೆಸ್ಟ್ ರಾಗಿ ಬೆಳೆದು ಕನ್ಸ್ಯೂಮ್ ಮಾಡಿದ್ರು. ರಾಗಿ ಹುಟ್ಟಿದ್ದು ಆಫ್ರಿಕಾದಲ್ಲಿ 2,000-3,000 ವರ್ಷದಿಂದ ಉಗಾಂಡ, ಇಥಿಯೋಪಿಯಾ ಇಂಥ ಕಂಟ್ರೀಸ್ ಅಲ್ಲಿ ರಾಗಿ ಬೆಳೀತಾ ಇದ್ರು. ಅಲ್ಲಿಂದ ಯಾವ್ದೋ ಕಾಲದಲ್ಲಿ ಇಂಡಿಯಾಕ್ ಟ್ರಾನ್ಸ್ಫರ್ ಆಗಿ ನಮ್ ಕ್ಲೈಮೇಟ್ ಗೆ ಅದು ಸೂಟ್ ಆಗುತ್ತೆ. ಅದಕ್ಕೆ ನಮ್ ಜನ ಅದನ್ನ ಜಾಸ್ತಿ ಬೆಳೆಯಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಡ್ರೈ ವೆದರ್ ಅಂಡ್ ಕಡಿಮೆ ನೀರ್ ಬೇಕು. ಅಕ್ಕಿ, ಗೋಧಿ, ರಾಗಿ ಇದನ್ನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಅದ್ರ ನ್ಯೂಟ್ರಿಷನ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ರಾಗಿನೇ ಬಾಸ್. ರಾಗಿ ಬೆಳೆಯಕ್ಕೆ ನೀರ್ ಕಡಿಮೆ ಬೇಕು. ರಾಗಿ ಮುದ್ದೆ ತಿಂದ್ಮೇಲೆ ನೀರ್ ಕುಡಿಲೇಬೇಕು. ಸೂಪರ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕಿಡ್ಸ್, ಅಡಲ್ಟ್ಸ್ ಇಬ್ರು ರಾಗಿ ತಿನ್ಬೇಕು. ಅದು ಲೀಸ್ಟ್ ಅಡಲ್ಟ್ರೇಟೆಡ್ ಅಂತ ನಿಮಗ್ ಗೊತ್ತಿರಬೇಕು. ಯಾಕಂದ್ರೆ ರಾಗಿನ ಅಕ್ಕಿ ತರ ಕೆಮಿಕಲಿ ಪಾಲಿಶ್ ಮಾಡಲ್ಲ ಮತ್ತು ಅದು ಗ್ಲೂಟನ್ ಫ್ರೀ. ನಮ್ ಪುಣ್ಯಕ್ಕೆ ನಮ್ ಕರ್ನಾಟಕನೇ ನಂಬರ್ 1 ರಾಗಿ ಗ್ರೋಯಿಂಗ್ ಸ್ಟೇಟ್. ಅದ್ರಲ್ಲೂ ತುಮಕೂರು, ಮಂಡ್ಯ, ಹಾಸನ ಇದೆಲ್ಲ ಟಾಪ್ 4 ಡಿಸ್ಟ್ರಿಕ್ಟ್ಸ್. ರಾಗಿ ಗೊತ್ತು, ದೇವೇಗೌಡರು ಗೊತ್ತು. ಅದಕ್ಕೆ 90 years ಅಲ್ಲೂ 90 ಡಿಗ್ರಿ ಉಲ್ಟಾ ನಿಂತ್ಕೊಂಡು ಯೋಗಾಸನ ಮಾಡೋ ಕೆಪಾಸಿಟಿ ಅವ್ರಿಗಿದೆ.